ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಕಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಕಚೇರಿಗೆ ದರ್ಶನ್ ಪತ್ನಿ ವಿಸಿಟ್ ಕೊಟ್ಟಿದ್ದಾರೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರ ಭೇಟಿಗೆ ಆಗಮಿಸಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಕಾಮೆಂಟ್ ಹಾಕಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಕಮಿಷನರ್ ಕಚೇರಿಗೆ ದರ್ಶನ್ ಪತ್ನಿ ವಿಸಿಟ್ ಕೊಟ್ಟಿದ್ದಾರೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರ ಭೇಟಿಗೆ ಆಗಮಿಸಿದ್ದಾರೆ. ಅಜಯ್ ಹಿಲೋರಿ ಕಚೇರಿಗೆ ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟಿದ್ರು. ಅಶ್ಲೀಲ ಕಮೆಂಟು ಪೋಸ್ಟ್ ಸಂಬಂಧ ದೂರನ್ನ ಕೂಡ ನೀಡಿದ್ರು. ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಖುದ್ದು ಜೊತೆಲಿ ಅಜಯ್ ಹಿಲೋರಿ ಅವರ ಭೇಟಿಗೆ ಸಿಗದೇ ಇರುವಂತಹ ಕಾರಣಕ್ಕೆ ಕಮಿಷನರ್ ಅವರನ್ನ ಭೇಟಿ ಹಾಕಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಚೇರಿಗೆ ಆಗಮಿಸಿದ್ರು. ಆರೋಪಿಗಳ ವಿರುದ್ಧ ಶೀಘ್ರ ಕ್ರಮಕ್ಕೆ ಮನವಿಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ರು. ನಟ ದರ್ಶನ್ ಅವರು ಈಗಾಗಲೇ ಜೈಲಿನಲ್ಲಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇತ್ತ ವಿಜಯಲಕ್ಷ್ಮಿ ಅವರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಮಾಡೋದು, ಮೆಸೇಜ್ ಮಾಡೋದು, ಅವಹೇಳನೆ ಮಾಡುವಂಥ ಕೆಲಸ ಆಗ್ತಿತ್ತು. ಇದಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ನಂತರದಲ್ಲಿ ಇದರಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ, ಈ ಕೇಸ್ ಹೀಗೆ ಇತ್ತಲ್ಲ ಅನ್ನೋ ನಿಟ್ಟಿನಲ್ಲಿ ಅತಿ ಶೀಘ್ರವೇ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಕಮಿಷನರ್ ಅವ್ರನ್ನ ಭೇಟಿಯಾಗಿ ಮತ್ತೆ ಮನವಿಯನ್ನು ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಏನೂ ಬೆಳವಣಿಗೆಗಳು ಆಗಿರಲಿಲ್ಲ. ಹಾಗಾಗಿ ಶೀಘ್ರವೇ ಇದಕ್ಕೊಂದು ಪರಿಹಾರವನ್ನು ಕೊಡಿ ಅಂತ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರ ಭೇಟಿಗೆ ಆಗಮಿಸಿದ್ರು. ಅಜಯ್ ಲೆಹರಿ ಅವರು ಇರಲಿಲ್ಲ. ಆ ನಿಟ್ಟಿನಲ್ಲಿ ನೇರವಾಗಿ ಕಮಿಷನರ್ ಅವರ ಕಚೇರಿಗೂ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಸಂಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸಂಜಯ್, ಪ್ರಮುಖವಾಗಿ ಅಶ್ಲೀಲ ಕಾಮೆಂಟ್ಗಳು ಬಂದಿತ್ತು, ಅವಹೇಳನಕಾರಿ ಅಂತ ಈ ರೀತಿಯಾದಂಥ ಕಮೆಂಟ್ಸ್ಗಳನ್ನ ಮಾಡುವಂಥ ಕೆಲಸಗಳಾಗಿತ್ತು. ಸದ್ಯ ಅವ್ರ ದೂರಿನಲ್ಲಿ ಏನೆಲ್ಲ ಉಲ್ಲೇಖಿಸಿದ್ರು, ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಎಷ್ಟು ಟೈಮ್ ಆಯಿತು, ಇವತ್ತು ಕಮಿಷನರ್ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅಂತ? ಏನಂದ್ರೆ ಈಗ ಈ ಮೊದಲು ಅಶ್ಲೀಲ ಕಮೆಂಟ್ಗಳನ್ನ ಮತ್ತೆ ಆ ಕಮೆಂಟ್ಗಳ ಬಗ್ಗೆ ಈಗಾಗಲೇ ವಿಜಯಲಕ್ಷ್ಮಿ ಅವರು ಒಂದು ವಾರದ ಹಿಂದೆ ದೂರನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಈ ಒಂದು ಕಮೆಂಟ್ ಸಂಬಂಧಪಟ್ಟಾಗೆ ಯಾರೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಕಮೆಂಟ್ ಯಾರೆಲ್ಲ ಅಕೌಂಟ್ಗಳಿದ್ದಾರೆ ಎಲ್ಲವನ್ನು ಪಟ್ಟಿ ಮಾಡಿ ಒಂದು ದೂರನ್ನ ಕೊಟ್ಟು ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳಕ್ಕೆ ಒಂದು ಆಗ್ರಹವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ದೂರದಿಂದ ತೆಗೆದುಕೊಂಡಂತ ಕಮಿಷನರ್ ಕೂಡ ಕೆಲಸವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನು ಪೇಜ್ ಅಂದ್ರೆ ಟೋಲ್ ಪೇಜ್ ಅಡ್ಮಿನ್ಗಳು ಕೂಡ ಒಂದಿಷ್ಟು ಸಾರಿಯನ್ನ ಕೇಳುವಂತಹ ಕೆಲಸಗಳು ಮತ್ತೆ ಅದು ವೈರಲ್ ಕೂಡ ಆಗ್ತಾ ಇತ್ತು. ಇದೇ ಬೆನ್ನಲ್ಲಿ ಈ ತನಕ ಏನೆಲ್ಲ ಕ್ರಮವನ್ನ ನೀವು ತಗೊಂಡಿದ್ದೀರಾ ಮತ್ತೆ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಈ ಬಗ್ಗೆ ವಿಚಾರಣೆಯನ್ನ ಮಾಡ್ಲಿಕ್ಕೋಸ್ಕರ ಅಂದ್ರೆ ವಿಚಾರಿಸೋದಕ್ಕೋಸ್ಕರ ವಿಜಯಲಕ್ಷ್ಮಿ ಅವರು ಇವತ್ತು ಕಮಿಷನರ್ ಅನ್ನ ಭೇಟಿ ಮಾಡಿ ಆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗೆ. ಪ್ರಮುಖವಾಗಿ ಈಗ ಇತ್ತೀಚೆಗಷ್ಟೇ ಫ್ಯಾನ್ ವಾರು, ಸ್ಟಾರ್ ಫ್ಯಾನ್ಸ್ ವಾರ್ಗಳು ಕೂಡ ಶುರುವಾಗಿತ್ತು. ಮಾತಿನ ಚಕಮಕಿಗಳು ನಡೀತಾ ಇತ್ತು, ಪರೋಕ್ಷವಾದಂಥ ಸಂದೇಶಗಳಾಗ್ತಿತ್ತು. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಅಶ್ಲೀಲ ಕಾಮೆಂಟ್ಗಳನ್ನು ಮಾಡಿದರು, ಕೆಟ್ಟದಾಗಿ ಮೆಸೇಜ್ ಮಾಡೋ ಕೆಲಸ ಮಾಡಿದರು. ಆ ನಿಟ್ಟಿನಲ್ಲಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ಸ್ಗಳಾಗಿಲ್ಲ, ಯಾರನ್ನೂ ಕೂಡ ಕಚೇರಿ ಕರೆಸಲಿಲ್ಲ, ಕಂಪ್ಲೇಂಟ್ಗಳು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಖುದ್ದು ಕಮಿಷನರ್ ಕಚೇರಿಗೆ ಬಂದು ಅವರನ್ನ ಭೇಟಿ ಮಾಡಿ ಅತಿ ಶೀಘ್ರವೇ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು.